ನಮಸ್ಕಾರ. ಇದು ಪುಲ್ವಾಮಾದಲ್ಲಿ ನಡೆದಿರುವಂತಹ ಯೋಧರಿಗೆ ಅವರ ಬಲಿದಾನಕ್ಕೆ ಅರ್ಪಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ, ವಿಶೇಷ ಸಂಚಿಕೆ ಯುವ ಸೃಷ್ಟಿ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಶುಭಾಶಯ. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯೇ ಸಿಗುವುದು ಜಗದಲ್ಲಿ, ಧರೆಯೇ ಉರಿದು ನಿಂತರೂ ಸಾಗಿ ಬಾ, ಹಠವ ಬಿಡದೆ ಎದುರು ನಿಲ್ಲುವ, ಧೀರ 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 ಇಸುತ್ತರ, ಧೀರ 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 ಇಸುತ್ತರ, ಧೀರ 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 ಇಸುತ್ತರ, ಧೀರ 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 ಇಸುತ್ತರ. ಇವತ್ತಿನ ಯುವ ಸೃಷ್ಟಿ ಸಂಚಿಕೆಯನ್ನು ವಿಶೇಷವಾಗಿ ನಾವು ಫೆಬ್ರವರಿ 14ರ ಸಂಜೆ ಏನೊಂದು ಕುಕೃತ್ಯ ಅಥವಾ ಒಂದು ಘೋರ ಕರಾಳ ಕೃತ್ಯ ನಡೆದಿತ್ತು ಪುಲ್ವಾಮಾ, ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ 44 ಜನ ಯೋಧರು ಬಲಿಯಾಗಿದ್ರು ಆತ್ಮಾಹುತಿ ದಾಳಿಗೆ. ಸೊ ಈ ಒಂದು ಬಲಿದಾನಗೈದಿರುವಂತಹ ಹುತಾತ್ಮರಿಗೆ ವಿಶೇಷ ಕಾರ್ಯಕ್ರಮವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಫೆಬ್ರವರಿ 14 ಭಾರತೀಯರ ಪಾಲಿಗೆ ಕರಾಳ ದಿನ ಅಂತಾನೆ ಹೇಳ್ಬೋದು. ಇನ್ನು ಈ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ನೆಪದಲ್ಲಿ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಘಟನೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ಇಷ್ಟೊಂದು ಗಾಢವಾಗಿ ತಟ್ಟಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ರಕ್ತದಲ್ಲೂ ಕೂಡ ಪ್ರತೀಕಾರದ ಒಂದು ಕೆಚ್ಚು ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಇದು ಯುವ ಮನಸ್ಸುಗಳ ಮೇಲೆ ಯಾವ ರೀತಿ ತಲ್ಲಣವನ್ನು ಉಂಟು ಮಾಡಿದೆ. ಸೊ ಯುವ ಮನಸ್ಸುಗಳ ಒಂದು ಪ್ರತಿನಿಧಿಯಾಗಿ ಇಬ್ಬರು ಯುವತಿಯರು ಬಂದಿದ್ದಾರೆ. ಸೊ ನಮ್ಮ ಯೋಧರಿಗೆ ನುಡಿ ನಮನಗಳನ್ನ ಸಲ್ಲಿಸ್ತಾರೆ. ಅವನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಯೋಧರಿಗೆ ಒಂದು ಸಣ್ಣ ಶ್ರದ್ಧಾಂಜಲಿ ಪ್ಯಾಕೇಜ್ ಬರ್ತಾ ಇದೆ. 14/2/2019 ಭಾರತದ ಪಾಲಿಗೆ ಮತ್ತೊಂದು ಕರಾಳ ದಿನ. ಹೌದು, ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ನಡೆಸಿದ ಪೈಶಾಚಿಕ ಕೃತ್ಯಕ್ಕೆ 48 ಭಾರತೀಯ ಯೋಧರು ಹುತಾತ್ಮರಾಗಿದ್ದು ಹಲವಾರು ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ರಜೆ ಮುಗಿಸಿ ದೇಶ ಸೇವೆಯ ಕಾರ್ಯಕ್ಕೆ ತೆರಳುತ್ತಿದ್ದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಮೇಲೆ ಆರ್ಡಿಎಕ್ಸ್ ಸ್ಫೋಟಕಗಳನ್ನ ಮಹೇಂದ್ರೋ ಸ್ಕಾರ್ಪಿಯೋ ವಾಹನ ಡಿಕ್ಕಿ ಹೊಡೆಸುವ ಮೂಲಕ ಸ್ಫೋಟ ನಡೆಸಿ ಭಯೋತ್ಪಾದಕರು ಅಟ್ಟಹಾಸ ಮೆರೆದಿದ್ದಾರೆ. ಆತ್ಮಹತ್ಯಾ ಬಾಂಬರ್ ಒಬ್ಬ ಸ್ಕಾರ್ಪಿಯೋ ಕಾರಿನಲ್ಲಿ 200 ಕೆಜಿಗೂ ಅಧಿಕ ಸ್ಫೋಟಕಗಳನ್ನ ತುಂಬಿಸಿಕೊಂಡು ಸಿಆರ್ಪಿಎಫ್ ಯೋಧರು ತೆರಳುತ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆಸಿ ಬಾಂಬ್ ಸ್ಫೋಟಿಸಿದ್ದಾನೆ. 2001ರ ಬಳಿಕದ ಅತ್ಯಂತ ಘೋರ ಘಟನೆಗೆ ಶ್ರೀನಗರ ಸಾಕ್ಷಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಆವಂತಿಪುರಾಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಸಿಆರ್ಪಿಎಫ್ ಯೋಧರ ಮೇಲೆ ನಡೆಸಿದ ದಾಳಿಯ ತೀವ್ರತೆ ಎಷ್ಟಿತ್ತು ಎಂದ್ರೆ 10 ರಿಂದ 12 ಕಿಲೋಮೀಟರ್ ವರೆಗೂ ಭಯಾನಕ ಸ್ಫೋಟದ ಶಬ್ದ ಕೇಳಿ ಬಂದಿತ್ತು. ಪುಲ್ವಾಮಾ ಹಾಗೂ ಸುತ್ತಲಿನ ಪ್ರದೇಶದವರೆಗೂ ಈ ಸದ್ದು ಕೇಳಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಘಟನಾ ಸ್ಥಳದಲ್ಲಿ ಸಿಆರ್ಪಿಎಫ್ ಯೋಧರ ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅವು ಎಷ್ಟರ ಮಟ್ಟಿಗೆ ವಿರೂಪಗೊಂಡಿವೆ ಎಂದ್ರೆ ಗುರುತು ಹಿಡಿಯಲು ಕೆಲವು ದಿನಗಳೇ ಬೇಕಾಗಬಹುದು ಎನ್ನಲಾಗ್ತಾ ಇದೆ. ಉಗ್ರರ ಹೃದಯಹೀನ ಕೃತ್ಯವನ್ನ ಇಡೀ ಭೂಖಂಡವೇ ಖಂಡಿಸಿದ್ದು ಭಾರತೀಯರು ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ. ಪಾಪಿ ಪಾಕಿಸ್ತಾನದ ಮೇಲೆ ಪ್ರತಿ ಭಾರತೀಯನ ಮನಸ್ಸಿನಲ್ಲಿ ಪ್ರತೀಕಾರ ಮನೆ ಮಾಡಿದೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸುವ ದಿಟ್ಟ ನಿರ್ಧಾರಕ್ಕೆ ಮುಂದಾಗಿದೆ. ಗಡಿಭಾಗದಲ್ಲಿ ಉಗ್ರರಿಗೆ ಎದೆ ಕೊಟ್ಟು ದೇಶದೊಳಗಿನ ನಿವಾಸಿಗಳಿಗೆ ನೆಮ್ಮದಿಯ ಊಟ ನಿದ್ದೆ ಕೊಟ್ಟು ರಕ್ಷೆಯ ನೆರಳಾಗಿದ್ದ ಹುತಾತ್ಮ ಯೋಧರಿಗೆ ಗೌರವಪೂರ್ವಕ ಸಲಾಂ. ಕೊನೆಯಲು
ಜಗದಲ್ಲಿ ಧರೆಯೇ ಉರಿದು ನಿಂತರೂ ಸಾಗಿವಾ ಹಠವ ಬಿಡದೆ ಎದುರು ನಿಲ್ಲುವ ಧೀರ 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 ಇಸುತ್ತನ 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 ಪುಲ್ವಾಮಾದಲ್ಲಿ ನಡೆದಿರುವಂತಹ ಈ ಒಂದು ದುರ್ಘಟನೆಯಿಂದಾಗಿ ಭಾರತವೇ ಕಣ್ಣೀರ ಕೋಡಿಯಾಗಿದೆ ಅಂತಾನೆ ಹೇಳ್ಬೋದು. ನಾನಾಗಲೇ ಹೇಳಿದಾಗೆ ಈ ಒಂದು ಘಟನೆಯನ್ನ ನಮ್ಮ ಯುವ ಮನಸ್ಸುಗಳ ಪ್ರತಿನಿಧಿಯಾಗಿ ನಮ್ಮ ಯೋಧರಿಗೆ ಒಂದು ನುಡಿ ನಮನಗಳನ್ನ ಸಲ್ಲಿಸೋಕೆ ಬಂದಿದ್ದಾರೆ ಇಬ್ಬರು ಯುವತಿಯರು. ವೈಷ್ಣವಿ ಅಂತ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ವೃಂದಾ ಕುನ್ನಾರ್, ಬಹುಮುಖ ಪ್ರತಿಭೆಗಳು. ಯುವ ಸೃಷ್ಟಿಯಲ್ಲಿ ಅವರಿಗೆ ವೇದಿಕೆಯನ್ನು ಒದಗಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಯೋಧರಿಗೆ ನುಡಿ ನಮನ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಇಬ್ಬರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅವರಿಂದ ನೀವು ಕಳೆದ ಬಾರಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಶೇರ್ ಮಾಡ್ಕೊಂಡಿದ್ರಿ, ಕ್ಯಾಮ್ರಾದಲ್ಲಿ ನೀವು ಬಂದಿದ್ರಿ ಅಂತ ಹೇಳ್ತೀನಿ. ಸೊ ನಿಮ್ಮಲ್ಲಿ ಕೇಳೋದಾದ್ರೆ ಈ ಒಂದು ಘಟನೆ ತಮ್ಗೆ ಏನು ಅನಿಸುತ್ತೆ, ಏನು ಹೇಳ್ತೀರಿ? ಮೊದಲಿಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಘಟನೆಯನ್ನ ಕೇಳಿದ ಕೂಡಲೇ ಮೈ ಅಂತೂ ಒಮ್ಮೆಲೆ ಜುಮ್ ಅಂತಹ ಫೀಲಿಂಗ್ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಷ್ಟು ಭೀಕರವಾದಂತಹ ಕೃತ್ಯ ಇದು. ನಮ್ಮ ಭಾರತದ ಇತಿಹಾಸವನ್ನು ತೆಗೆದ್ರೆ ಇದು ಅತ್ಯಂತ ಭೀಕರವಾದಂತಹ ದಾಳಿ ಅಂತಾನೆ ಹೇಳ್ಬೋದು. ಅಷ್ಟು ಜನ 40ಕ್ಕೂ ಮಿಕ್ಕಿದಂತಹ ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಹೇಳಿ ಆ ವಿಷಯವನ್ನ ಕೇಳಿದ ಕೂಡಲೇ ಮನಸ್ಸಿಗೆ ಆದ ಬೇಜಾರು, ಸಿಟ್ಟು, ಕೋಪ ಎಲ್ಲವೂ ಒಟ್ಟಿಗೆ ಬರ್ತಾ ಇತ್ತು ಮನಸ್ಸಲ್ಲಿ. ನಮ್ಗೆ ಅದನ್ನ ನಾವು ಅಲ್ಲಿ ನೋಡಿ ನಮ್ಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಆ ಪ್ರದೇಶದಲ್ಲಿ ಯಾರಿದ್ರು ಅವರ ಪರಿಸ್ಥಿತಿಯನ್ನ ನಾವಂತೂ ಇಮ್ಯಾಜಿನೇ ಮಾಡ್ಲಿಕ್ಕಾಗದಷ್ಟು ಭಯಾನಕವಾಗಿತ್ತು. ಹೀಗೆ ವೈಷ್ಣವಿ, ನನಗೆ ಕೇಳುವಂಥದ್ದು ಏನಂತ ಹೇಳಿದ್ರೆ, ಗಡಿ ಭಾಗದಲ್ಲಿ ಯುದ್ಧ ಮಾಡಿ ಅಥವಾ ಏನಾದ್ರೆ ಈ ರೀತಿಯ ಘಟನೆಯಲ್ಲಿ ಸತ್ತಿದ್ದಾರೆ, ಯೋಧರು ಸತ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಮನಸ್ಸು ಯಾವ ರೀತಿ ಮಿಡಿಯುತ್ತಂತೆ, ನಮ್ಮ ಮನೆಯ ಒಂದು ಮೆಂಬರೇ ಸತ್ತೋಗಿದ್ದಾರೆ ಅಥವಾ ತೀರ್ಕೊಂಡಿದ್ದಾರೆ ಅನ್ನೋಂಥ ಒಂದು ಫೀಲಿಂಗ್ ಆಗುತ್ತಲ್ಲ. ತಮ್ಗೆ ಏನ್ ಅನಿಸ್ತು? ಖಂಡಿತ ಮ್ಯಾಮ್, ನೀವು ಹೇಳ್ದಂಗೆ ಒಂದ್ಸತಿ ನಾವು ಮೊದಲನೇ ಬಾರಿಗೆ ನ್ಯೂಸ್ ನೋಡಿದಾಗ ಇದೇನ್ ಆಗ್ತಿದೆ ಅಂತಾನೆ ಅರ್ಥ ಆಗಿಲ್ಲ ನಮ್ಗೆ. ಇದೇನ್ ನಿಜನಾ ಸುಳ್ಳ ಏನಿದು, ಒಂದ್ ರೀತಿ ಆಶ್ಚರ್ಯ, ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಆ ರೀತಿ ಆಯ್ತು. ಆಮೇಲೆ ನಾವು ಯೋಚನೆ ಮಾಡ್ತಾ ಇದ್ದಾಗ ನಮ್ಗೆ ಅದೆಲ್ಲ, ಎಸ್ಪೆಷಲಿ ನನಗಂದ್ರೆ ನನ್ನ ಕಣ್ಣೆದ್ರಿಗೆ ನಡೆದಂಗೆ ಅನ್ನಿಸ್ತು. ಒಂದು 78 ವೆಹಿಕಲ್ಗಳು ಬರ್ತಾ ಇದಾವೆ, ಜನರು ಅದ್ರ ಒಳಗಡೆ ಹೆಂಗಿರ್ಬೋದು, ರಜೆ ಮುಗಿಸ್ಕೊಂಡು ಮನೆಯಿಂದ ಬರ್ತಾ ಇದ್ದಾರೆ, ಅವ್ರದ್ದೆಲ್ಲ ನೆನಪುಗಳನ್ನ, ಖುಷಿಗಳನ್ನ, ಹಾಡು ಕತೆ ಹಂಚ್ಕೊಂಡು ಬರ್ತಾ ಇರ್ತಾರೆ. ಏನೋ ಗೊತ್ತಿಲ್ಲ, ಏನೋ ಒಂದು ದಾಳಿ ಆಗುತ್ತೆ, ಸಡನ್ ಬ್ಲಾಸ್ಟ್ ಆಗುತ್ತೆ, ಎಲ್ಲಾ ಕಡೆ ನೋವು, ಅಳು, ಆ ಒಂದು ಹೆಂಗಿರ್ಬೋದು ಆ ಒಂದು ಸಿಚುವೇಶನ್ ನಮಗೆ ನೆನೆಸ್ಕೊಂಡಾಗ ನಮಗೆ ಒಂದು ರೀತಿ ಮೈಯೆಲ್ಲ ಅಯ್ಯೋ ಹೇಗಿರುತ್ತೆ ಆ ನೋವು. ಅದನ್ನ ಕೇಳಿ ಮನೆಯವರಿಗೆ ಇವಾಗಷ್ಟೇ ಕಳಿಸಿಕೊಟ್ಟಿದೀವಿ, ಮುಂದಿನ ರಜೆಯಲ್ಲಿ ಬರ್ತೀನಿ ಅಂತ ಹೇಳ್ದವರಿಗೆ ಇವಾಗ ನೋಡಿದ್ರೆ ಇನ್ ಮುಂದೆ ಇಲ್ವೇ ಇಲ್ಲ. ಆ ಆತಂಕ, ಯಾರಿಗೇನಾಗಿದೆ, ಆ ಮನೆಯವ್ರ ಪರಿಸ್ಥಿತಿ ಇರಬಹುದು, ದೇಶದಲ್ಲಿ ಏನಿದು ವ್ಯಾಲೆಂಟೈನ್ಸ್ ಡೇ ಅಂತ ಅದಂತೆ ಸೆಲೆಬ್ರೇಟ್ ಮಾಡ್ತಿದ್ರು, ಎಲ್ಲ ಖುಷಿ ವಾತಾವರಣ ಇತ್ತು. ಇದ್ದಕ್ಕಿದ್ದಂಗೆ ಇಂಥ ಒಂದು ಸುದ್ದಿ ಬರುತ್ತೆ ಅಂತಂದ್ರೆ ಯಾರಿಗೆ ಆಗ್ಲಿ ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಸಂಕಟ ಆಗತ್ತೆ. ಯಾರು ಅಳದೇ ಇರುವಂತ ಪ್ರತಿಯೊಂದು ಯಾರೊಬ್ಬ ಭಾರತೀಯ ಕೂಡ ಅವ್ನ ಕಣ್ಣಲ್ಲಿ ನೀರು ಬಂದಿರದೆ ಇರಕ್ ಸಾಧ್ಯನೇ ಇಲ್ಲ ಮ್ಯಾಮ್. ಅಂತ ಇದು ನಾಚಿಕೆ ಆಗುತ್ತೆ ನಮ್ಗೆ ಈ ರೀತಿ ಒಂದಾಗಿದೆ ಅಂತ ಹೇಳಿದ್ರೆ. ಹೌದು, ಖಂಡಿತವಾಗಿ. ಈಗ ಅದರಿಂದ ಕೇಳುವಂಥದ್ದು, ಸಾಮಾನ್ಯವಾಗಿ ಯುವಕರು ಸೇನೆಗೆ ಸೇರ್ಲಿಕ್ಕೆ ಸಾಕಷ್ಟು ಪ್ರೋತ್ಸಾಹಗಳನ್ನ ನೀಡಬೇಕು. ಕರಾವಳಿ ಭಾಗದಲ್ಲಿ ಕೂಡ ಅದೆಷ್ಟೋ ಜನ ಸೇನೆಗೆ ಸೇರಿದವರು ಇದ್ದಾರೆ. ಕಳೆದ ಸಲ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡಿದಾಗ ಕೆಲವೊಂದು ಡ್ರೀಮ್ಸ್ ಹೇಳ್ಕೊಂಡಿದ್ರಿ, ನಾನು ಹಾಗಾಗ್ಬೇಕು ಹೀಗಾಗ್ಬೇಕು ಅನ್ನೋಂಥ ಕೆಲವೊಂದು ಡ್ರೀಮ್ಸ್ ಹಂಚ್ಕೊಂಡಿದ್ರಿ. ಒಂದು ವೇಳೆ ಯುದ್ಧದಲ್ಲಿ ಅಥವಾ ಸೇನೆಯಲ್ಲಿ ತಮ್ಗೆ ಏನಾದ್ರು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ರೆ ನಿಮ್ಮ ದೊಡ್ಡ ದೊಡ್ಡ ಕನಸುಗಳನ್ನ ಬಿಟ್ಟು ಹೋಗೋದಕ್ಕೆ ತಾವು ರೆಡಿ ಇದ್ದೀರಾ? ಖಂಡಿತ ಅಂತಹ ಅವಕಾಶ ಸಿಕ್ಕಿದ್ರೆ ಮೊದಲಿಗೆ ನಮ್ಮ ಮನೆಯಲ್ಲಿ ಪ್ರೋತ್ಸಾಹ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ಹೀಗೆ ಸೇನೆಗೆ ಸೇರ್ಲಿಕ್ಕೆ ಅವಕಾಶ, ಪ್ರೋತ್ಸಾಹಗಳು ನಮ್ಗೆ ಬಾಲ್ಯದಿಂದಲೇ ಸಿಗ್ಬೇಕು. ಈಗ ಶಾಲಾ ದಿನಗಳಲ್ಲಿ ನೀವು ಕಾಣ್ಬೋದು, ನಮ್ಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಲೆಸನ್ಸ್ ಇರ್ತದೆ ಅಥವಾ ಟೀಚರ್ಸ್ ನವರು ಸೆಮಿನಾರ್ಸ್ ಮಾಡ್ತಾರೆ. ಎಲ್ಲಿಯೂ ಸಹ ಈಗ ಕಾರ್ಗಿಲ್ ಯುದ್ಧ 1999 ಅಲ್ಲಿ ನಡೆಯಿತು ಅಂತ ಹೇಳ್ತಾರೆ, ಆದ್ರೆ ಆ ಯುದ್ಧದ ವಿಷಯ ಎಲ್ಲ ಹೇಳ್ತಾರೆ. ಯುದ್ಧದಲ್ಲಿ ಮಡಿದಂತಹ ಹುತಾತ್ಮರ ಯಾವ ಜೀವನ ಚರಿತ್ರೆ ಇದೆ ಅದನ್ನ ನಮ್ಮ ಲೆಸನ್ಸ್ ಅಲ್ಲಿ ಆ ದಿನವೇ ನಮ್ಮನ್ನ ಲೆಸನ್ಸ್ ಮೂಲಕ ನಮ್ಗೆ ತೋರಿಸಿ ಕೊಟ್ಟಿದ್ರೆ ಆಗ ನಮ್ಮಲ್ಲಿ ಎಲ್ಲಿಯೋ ಇನ್ನೂ ಹೆಚ್ಚಿನ ದೇಶಭಕ್ತಿ ಅಥವಾ ಸೇನೆಗೆ ಸೇರ್ಬೇಕೆನ್ನುವಂತ ಆಸೆ ಹುಟ್ಟಿತ್ತು ಅಂತ ನನ್ನ ಭಾವನೆ. ಈಗಿನವರೆಗೂ ಯಾವುದೇ ಟೆಕ್ಸ್ಟ್ ಬುಕ್ಸ್ ಅಲ್ಲಿ, ನಾನ್ ಕಲ್ತಂತ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಸೆಕೆಂಡ್ ವರ್ಲ್ಡ್ ವಾರ್, ಇಂತಹ ವಿಷಯಗಳಿದ್ವೆ ಇತ್ತು. ಆದ್ರೆ
ಅವರ ಜೀವನ ಚರಿತ್ರೆಯನ್ನ ಓದುವಾಗ ನಮ್ಗೆ ಇನ್ನೂ ಹೆಚ್ಚಿನ ಪ್ರೇರಣೆ ಸಿಗ್ತದೆ. ಇದಕ್ಕೆ ಇಂತಹ ಅವಕಾಶಕ್ಕೆ ನಾವು ಸೇನೆಗಳಿಗೆ ಸೇರ್ಬೋದು, ದೇಶ ಸೇವೆ ಮಾಡುವಂತಹ ಚಾನ್ಸ್ ನಮ್ಗೆ ಸಿಕ್ಕಿದೆ ಅಂತೇಳಿ. ಈಗಲಾದ್ರೂ ಇನ್ನೆಲ್ಲಿಯಾದ್ರೂ ಪ್ರತಿಯೊಬ್ಬರು ಅತ್ಯಂತ ಕಠಿಣ ಪರಿಸ್ಥಿತಿ ಬಂದ್ರೆ ಸಹ ನಾವೆಲ್ಲ ಸೇರಿ ಒಟ್ಟಾಗಿ ಅದಕ್ಕೆ ಹೋರಾಡೋದಕ್ಕೆ ಖಂಡಿತ ನಾವೆಲ್ಲ ಖಂಡಿತವಾಗಿ. ವೈಷ್ಣವಿ, ನಾನು ಕೇಳುವಂತದ್ದು ಯುವ ಜನರ ಪ್ರತಿನಿಧಿಯಾಗಿ ನೀವು ಹೇಳೋದಾದ್ರೆ ಏನಂತ ಹೇಳಿದ್ರೆ, ಇತ್ತೀಚೆಗೆ ಅಂತ ಹೇಳಿದ್ರೆ ಶಾಲೆ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಮನೆಯಲ್ಲಿ ಸೇನೆಗೆ ಸೇರ್ಲಿಕ್ಕೆ ಯುವಕರಿಗೆ ಪ್ರೋತ್ಸಾಹ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆಯಾ? ಬೇಕಾದಷ್ಟು ಪ್ರೋತ್ಸಾಹ ಸಿಗುತ್ತಾ? ಹೇಳ್ಬೇಕು ಅಂತ ಅಂದ್ರೆ ಮೇಡಮ್ ತುಂಬಾ ಕಮ್ಮಿ. ಕೇಳ್ತೀನಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸತೀಶ್ ಅವರು ಮಾತಾಡಿ. ನಮ್ಮ ಜೊತೆ ಯುವ ಜನರ ಪ್ರತಿನಿಧಿಗಳಾಗಿ ಇಬ್ರು ಯುವತಿಯರು ಏನೋ ಯೋಧರಿಗೆ ಒಂದು ನುಡಿ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಆ ಘಟನೆನ ಮೆಲುಕು ಹಾಕೊಂಡ್ರೆ ಖಂಡಿತವಾಗಿ ನಮ್ಗೆ ಒಂದು ಭಯಾನಕ ಅನ್ನುವಂತಹ ಫೀಲಿಂಗ್ ಉಂಟಾಗುತ್ತೆ. ಏನ್ ಹೇಳ್ತೀರಿ? ಅದೇ ಏನ್ ಮಾಡೋದು, ನಮ್ಮ ದೇಶದ ದುರಾದೃಷ್ಟ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದೇಶದಲ್ಲಿ ಇವತ್ತು ನಾವು ಏನಾದ್ರೂ ಕ್ಷೇಮವಾಗಿದ್ರೆ, ಇವಾಗ ನೀವು ಅಲ್ಲಿ ಆಂಕರಿಂಗ್ ಮಾಡ್ತಿರ್ಬೋದು, ಅಥವಾ ಅವರು ವೇದಿಕೆಯಲ್ಲಿ ಕೂತಿರ್ಬೋದು, ಅಥವಾ ನಾನು ಫೋನ್ ಅಲ್ಲಿ ಮಾತಾಡ್ತಿರ್ಬೋದು. ಅದಕ್ಕೆ ಇಬ್ಬರೇ ವ್ಯಕ್ತಿಗಳು ಪ್ರಮುಖ ಕಾರಣ. ಒಂದು ಈ ದೇಶದ ರೈತ ಮತ್ತು ಈ ದೇಶದ ಸೈನಿಕ. ಇವತ್ತು ಪಾಪ ಅವರಿಗೆ ನಾವು ಏನು ಕೊಡ್ತಾ ಇದ್ದೇವೆ? ಏನೂ ಕೊಡ್ತಾ ಇಲ್ಲ. ಅವರ ಇವತ್ತು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ತಂದೆ ತಾಯಿ ಹೇಳೋದು ಸೈನ್ಯಕ್ಕೆ ಸೇರು, ಇದಕ್ಕೆ ಸೇರು ಅಂತ. ರೈತ ಅದು ಯಾರೂ ಹೇಳುದಿಲ್ಲ, ಡಾಕ್ಟ್ರು, ಇಂಜಿನಿಯರ್ ಆಗುವಂತ ಹೇಳ್ತಾರೆ. ಇದೇ ರೀತಿ ನಮ್ಮ ದೇಶದ ಎಲ್ಲಾ ತಂದೆ ತಾಯಿ ಇದೇ ರೀತಿ ಮಾಡಿದ್ರೆ ಮುಂದೊಂದು ದಿನ ನಮ್ಮನ್ನು ರಕ್ಷಣೆ ಮಾಡುವುದು ಯಾರು? ಅಲ್ಲ, ಯುವಕರಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆಯಾ? ಪ್ರಮುಖವಾಗಿ ಮನೆಯಲ್ಲಿ ಸಿಗ್ಬೇಕು ಆ ರೀತಿ ಪ್ರೋತ್ಸಾಹ, ಸೇನೆಗೆ ಸೇರು ಅಥವಾ ಶಾಲಾ ಕಾಲೇಜುಗಳಲ್ಲಿ ಕೂಡ ಸಿಗ್ಬೇಕು. ಅಲ್ಲ, ಪ್ರೋತ್ಸಾಹ ಅಂತ ಹೇಳಿದ್ರೆ ಏನು? ಪ್ರೋತ್ಸಾಹ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಒಬ್ಬ ಸೈನಿಕನಿಗೆ ಸೇರಿದ ನಂತರ ಅವನಿಗೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇದೆಯಾ ಮೊದ್ಲು ಯೋಚನೆ ಮಾಡ್ಬೇಕು. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಮೊನ್ನೆದ ಒಂದು ಘಟನೆಯನ್ನು ತಕೊಳ್ಳೋಣ. ಏನಂತ, ಒಬ್ಬ 44 ಜನ ಸತ್ತಿದ್ದಾರೆ. ಇಲ್ಲಿ ನಮ್ಮ ದೇಶದ ಕೆಲವು ದೇಶದ್ರೋಹಿಗಳು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಯೋಧರು ಸತ್ತಿದ್ದಕ್ಕೆ. ಅವ್ರಿಗೆ ಉಗ್ರನಿಗೆ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರೆ. ಅವ ಕಳಿಸಿದ ತಂದೆ ತಾಯಿಗೆ ಹೇಗೆ ಆಗಿರ್ಬೇಡ? ಹೌದು. ಇದಕ್ಕೆ ನಾನು ಒಂದು ಎಲ್ಲರ ಹತ್ರ ಹೇಳೋದು, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇವತ್ತು ಏನಾಗ್ಬೇಕಂತ ಹೇಳಿದ್ರೆ, ಈ ವ್ಯವಸ್ಥೆ ಹಾಳಾಗ್ತಿರುವುದು ಒಂದು ಇದಕ್ಕೆ ಈ ಸನ್ನಿವೇಶದಲ್ಲಿ ಪ್ರಸ್ತುತವಲ್ಲ. ಯಾರು ರಾಜಕೀಯ ಪಕ್ಷದಲ್ಲಿ ಇರ್ತಾರೆ, ಯಾರೇ ಆಗಿರ್ಲಿ, ನಾನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಕಡ್ಡಾಯವಾಗಿ ಒಬ್ಬೊಬ್ಬರು ಸೈನ್ಯಕ್ಕೆ ಅವ ರಾಜಕೀಯ ಮಾಡ್ಬೇಕಾದ್ರೆ ಅವ ಒಬ್ಬ ದೇಶದ ಸೈನಿಕ ಆಗಿರ್ಬೇಕು ಅಥವಾ ರೈತ ಆಗಿರ್ಬೇಕು. ಇದು ಎರಡು ಇದ್ರೆ ಮಾತ್ರ ಅವನಿಗೆ ಅವಕಾಶ ಕೊಟ್ರೆ ಮಾತ್ರ ನಮ್ಮ ದೇಶ ಒಂದು. ಅಲ್ಲ, ಈಗ ಎಲ್ಲ ಕಡೆ ಅಲ್ಲಲ್ಲಿ ಏನೋ ಮೊಂಬತ್ತಿ ಹಚ್ಬಿಟ್ಟು ಏನೋ ಶ್ರದ್ಧಾಂಜಲಿಯನ್ನೆಲ್ಲ ಮಾಡ್ತಿದ್ದಾರೆ. ಇದನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ಅಂತ ಹೇಳಿದ್ರೆ, ಬರೀ ಒಂದು ಘಟನೆಯಿಂದ ನಾವು ಇದಕ್ಕೆ ಯಾವ ರೀತಿಯ ಕಾರ್ಯಾಚರಣೆ ಅಥವಾ ಸ್ಟೆಪ್ಸ್ ತಗೊಳ್ಬಹುದು ಅಥವಾ ಅರ್ಥಪೂರ್ಣವಾಗಿ, ಕೇವಲ ಮೊಂಬತ್ತಿ ಹಚ್ಚೋದಷ್ಟೇ ಅಲ್ಲ. ಅಲ್ಲಲ್ಲ, ಇವತ್ತು ಎಷ್ಟು ದಿನ, 2-3 ದಿನ ಆದ್ಮೇಲೆ ಸುಮ್ನೆ ಇರ್ತೇವೆ, ಮತ್ತೇನಿಲ್ಲ. ಮತ್ತೊಂದ್ ದಿವಸ ನೆನಪಾಗುವುದು ಫೆಬ್ರವರಿ 14ಕ್ಕೆ ಬಂದ ಮಂತ್ರ. ಯಾಕೆ ನಾವು ಹೀಗೆ ಅಂತ? ನಾವು ಯಾಕೆ ಹೀಗೆ? ಹೌದು, ನಾವು ಅವರನ್ನ 365 ದಿವಸವನ್ನು ನೆನ್ಪಿಟ್ಕೊಳ್ಬೇಕು. 365 ದಿವಸ ಅವರಿಗೋಸ್ಕರ ಆದ್ರೂ ಒಂದು ದಿವಸದ ಒಂದು 5 ನಿಮಿಷ ಆದ್ರೂ ಅವ್ರ ಬಗ್ಗೆ ನಾವು ಒಂದು ಯೋಚನೆ ಮಾಡಿದ್ರೆ, ನಮ್ಮ ಸೈನಿಕ ಇವತ್ತು ಅಲ್ಲಿ ದಾರುಣವಾಗಿ ಹತ್ಯೆ ಆಗುವ ಇದು ಸನ್ನಿವೇಶ ಬರ್ತಾ ಇಲ್ಲ. ನಮ್ಮ ದೇಶದಲ್ಲಿ ಏನಿಲ್ಲ ಸ್ವಾಮಿ, ಧರ್ಮದ ಹೆಸರಲ್ಲಿ ರಾಜಕೀಯ, ಜಾತಿಯಲ್ಲಿ ಹೊಡೆದಾಟ, ಇದು ಎಲ್ಲ ಆಗ್ತಾ ಇದೆ. ಆಗ ಇವತ್ತು ನಮ್ಮ ದೇಶ ವಿಶ್ವ ಮಟ್ಟದಲ್ಲಿ ತಲೆ ಎತ್ತಿದೆ ಅಂತ ಹೇಳಿದ್ರೆ ನಮ್ಮ ದಟ್ ಹೀರೋ ಯೋಧ. ನಮ್ಮಲ್ಲಿ ಮಾಧ್ಯಮದಲ್ಲಿ ಒಂದು ಗಮನಿಸ್ತಾ ಇದ್ದೆ, ಏನಂತ ಹೇಳಿದ್ರೆ, ತಮಿಳಿಗ ಕನ್ನಡಿಗ, ಅವನು ಆ ರೀತಿ ಭೇದ ಭಾವನೆ ತೋರಿಸ್ಬೇಡಿ, ಅವನು ಹೀರ ಯೋಧ. ಮೊದಲು ನಮಗೆ ಬರ್ಬೇಕಾದ್ರೆ ಭಾರತೀಯ, ನಾನೇನು ಎಲ್ಲರ ಮೊದಲು ಬರ್ಬೇಕಾದ್ರು ಭಾರತೀಯ ಭಾಷೆ ಇದೆಲ್ಲ ರಾಜ್ಯ ಗಡಿ ಬಿಟ್ಟಾಕಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸುಮಾರು ವಿಚಾರಗಳನ್ನ ಹಂಚ್ಕೊಂಡ್ರಿ. ಅದೇ ರೀತಿ ನಿಮ್ ಕಡೆಯಿಂದ ಯೋಧರಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದೀನಿ. ತುಂಬಾ ಧನ್ಯವಾದ ನಿಮ್ಗೆ. ವೈಷ್ಣವಿ, ನಾನು ಆಗ್ಲೇ ಕೇಳಿದೆ, ಯುವಜನತೆಯ ಪ್ರತಿನಿಧಿಯಾಗಿ ತಾವು ಹೇಳುವಂತದ್ದು ಯುವಕರಿಗೆ ಬೇಕಾದ ಪ್ರೋತ್ಸಾಹ ಸಿಗ್ತಾ ಇದೆಯಾ ಅಂತ.
ಎಲ್ಲೋ ಒಂದ್ ಕಡೆ ಹೇಳ್ಬೇಕು ಅಂತ ಅಂದ್ರೆ ಎಷ್ಟು ಸಿಗ್ಬೇಕು ಅಷ್ಟ್ರ ಮಟ್ಟಿಗೆ ಸಿಗ್ತಾ ಇಲ್ಲ. ಅವ್ರಿಗೆ ಕಾಲ್ ಮಾಡಿದವ್ರು ಸರಿಯಾಗಿ ಹೇಳಿದ್ರು, ಎಲ್ಲೋ ಒಂದ್ ಕಡೆ ನಾವ್ ಏನಂತೀವಿ, ಸ್ಥಾನಮಾನ ಇರುವಂತಹ ಕೆಲ್ಸಕ್ಕೆ ಹೋಗ್ಲಿ ಮಕ್ಕಳು ಅಂತ ಬಯಸ್ತೀವಿ ಬಿಟ್ರೆ, ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ರ್ಯಾಂಕ್ ಬರ್ಲಿ ಅಂತ ಬಳಸ್ತೀವಿ ಬಿಟ್ರೆ, ಎಲ್ಲೋ ಸೈನಿಕ ಆಗ್ಲಿ ಅಥವಾ ಕೃಷಿಕ ಆಗ್ಲಿ ಇಂಥ ಕಡೆ ತುಂಬಾ ಕಮ್ಮಿ. ವೃಂದ ಹೇಳಿದ್ಲಾಗ ನಾ ಅದಕ್ಕೆ ಸೇರಿಸಿ ಹೇಳ್ತೀನಿ, ಈಗ ಸ್ಕೂಲ್ ಕಾಲೇಜ್ಗಳಲ್ಲಿ ಒಂದ್ ರೀತಿ ಚಿಕ್ಕ ವಯಸ್ಸಲ್ಲಂತೂ ಅರಿವೇ ಇಲ್ಲ ಅದ್ರ ಬಗ್ಗೆ ಎಲ್ಲ, ಸೈನಿಕ ಅಂದ್ರೆ ಏನು ಆತಂದ್ ಇದೇನು ಆ ಒಂದು ಯಾವುದೇ ರೀತಿಯಾದ ಮಾಹಿತಿ ಇರಲ್ಲ. ಅಂತ ಹೇಳ್ದಂಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲೇ ನಮ್ದು ಏನಿರುತ್ತೆ, ಯಾವ್ದೋ ದೇಶದಲ್ಲಿ ಯಾವ್ದೋ ಕಾಲದಲ್ಲಿ ಏನೋ ನಡೀತು ಅಂತ ಅದನ್ನೆಲ್ಲ ಇರ್ತಾರೆ ಬಿಟ್ರೆ, ನಮ್ಮ ಕಾರ್ಗಿಲ್ ಯುದ್ಧ ಎಷ್ಟು ಚೆನ್ನಾಗಿದೆ, ಎಷ್ಟು ಕಷ್ಟಪಟ್ಟು ಹೋರಾಡಿದ್ರು ಇದನ್ನೆಲ್ಲ ವಿವರವಾಗಿ ಕೊಟ್ರೆ ಎಷ್ಟು ರೋಮಾಂಚನಕಾರಿಯಾಗಿರುತ್ತೆ. ಚಿಕ್ಕ ವಯಸ್ಸಿಂದ ಅವಾಗ ಮಕ್ಕಳಲ್ಲಿ ಬರುತ್ತೆ ನನ್ನ ದೇಶ ಏನು ಅದ್ರದ್ದು ಇದೇನು, ನಮ್ಮ ಸೈನಿಕ ಅಂದ್ರೆ ಏನು, ದೇಶ ಪ್ರೇಮ ಬರುತ್ತೆ. ಸೈನಿಕರ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಗೊಂದು ಹೆಮ್ಮೆ ಗರ್ವ ಅನ್ನುವಂಥದ್ದು ಬರುತ್ತೆ, ನಿಮ್ಗೊಂದು ರೀತಿ ಪ್ರೋತ್ಸಾಹ ಇರುತ್ತೆ, ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಆಗಿರುತ್ತೆ. ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತಹ ಎಲ್ಲ ಯೋಗ್ಯತೆ ಇರುತ್ತೆ, ಆದ್ರೆ ಯಾಕೆ ಕೊಡಲು ಇದುವರೆಗೂ ಗೊತ್ತಿಲ್ಲ. ನಮ್ಮ ಸೈನಿಕರ ಬಗ್ಗೆ ಕೊಡ್ಲಿ, ಅವ್ರು ಮಾಡಿದ ಸಾಧನೆಗಳ ಬಗ್ಗೆ ಕೊಡ್ಲಿ, ಅವ್ರ ಜೀವನವೇ ಅತ್ಯಂತ ಆಕ್ಚುಲಿ ಶ್ರೇಷ್ಠವಾಗಿರುತ್ತೆ ಅಂತದನ್ನೆಲ್ಲ ಕೊಟ್ರೆ ಚಿಕ್ಕ ವಯಸ್ಸಿಂದ ಬರುತ್ತೆ ನಾನೊಬ್ಬ ಸೈನಿಕ ಆಗ್ಬೇಕು ಅನ್ನೋ ಆಸೆ ಮಕ್ಕಳಲ್ಲಿ ಇರುತ್ತೆ. ಅಂತ ಆಸೆ ತಮ್ಗೆ ಯಾವತ್ತಾದ್ರೂ ಬಾಲ್ಯದಲ್ಲಿ ಮೊಳಕೆ ಹೊಡೆದಿತ್ತ, ನಾನು ಸೇನೆ ಸೇರ್ಬೇಕು? ನಾನು ಒಂದ್ಸತಿ ಒಂದು ಬುಕ್ ಓದಿದ್ದೆ, ಈ ಹಿಮಾಲಯನ್ ಬ್ಲಂಡರ್ ಅಂತ. ಸೊ ಅದ್ರಲ್ಲಿ ಇತ್ತು, ಒಬ್ಬ ಸೈನಿಕ ಆದವನು ಹೇಗೆ ತನ್ನ ಇದನ್ನ ಮಾಡ್ತಾನೆ, ತನ್ನೆಲ್ಲ ಆಸೆಗಳನ್ನ ಸ್ವಂತ ಆಸೆಗಳನ್ನ ಎಲ್ಲಾ ಬದಿಗಿಟ್ಟು ಆಸ್ ಅ ಚಾಯ್ಸ್ ಅಂತ ಬರ್ತಾರೆ ನೋಡಿ. ಸೈನಿಕರ ಬಗ್ಗೆ ಅದೊಂದು ಖುಷಿ ಆಗುವಂತದ್ದು ಅಂದ್ರೆ, ನಿನ್ಗೆ ಬಲವಂತವಾಗಿ ಯಾರು ದಬ್ಬಲ್ಲ, ತನಗೆ ಆಸೆ ಇಟ್ಟು ತನಗೆ ಬೇರೆ ಎಷ್ಟೊಂದೆಲ್ಲ ಇರುತ್ತೆ ಮಾರ್ಗ, ಅದೆಲ್ಲ ಬಿಟ್ಟು ಇಲ್ಲ ನಾನು ದೇಶಕ್ಕೋಸ್ಕರ ಬರಬೇಕು ಅಂತ ಬರ್ತಾರೆ. ಅಂಡ್ ಇನ್ನೊಂದು ನನಗೆ ಆ ಬುಕ್ಕಲ್ಲಿ ಒಂದ್ ಕಡೆ ಇತ್ತು, ಅದ್ರಲ್ಲಿ ಸಾವು ಅನ್ನೋದು ಪ್ರತಿಯೊಬ್ಬಂಗೂ ಬಂದೇ ಬರುತ್ತೆ, ಪ್ರತಿಯೊಬ್ರು ಸತ್ತೇ ಸಾಯ್ತಾರೆ, ಆದ್ರೆ ಸೈನಿಕನಿಗೆ ಬರುವಂತದ್ದು ಅದು ಸಾವಲ್ಲ, ಆತ ಹುತಾತ್ಮನಾಗುವಂತದ್ದು. ಸೊ ನಿನಗೆ ಹುತಾತ್ಮನಾಗ್ಬೇಕು ಅಂತಿದ್ರೆ ನೀನು ಸೈನಿಕ ಸೇರ್ಬೇಕು ಅಂತ ಅದೇ ಅದನ್ನ ಕೇಳಿದಾಗ ನನಗೆ ಅನ್ನಿಸ್ತು, ಎಲ್ಲೋ ಒಂದ್ ಕಡೆ ನಾನು ಸಾಯ್ಬಾರ್ದು, ಹುತಾತ್ಮಳಾಗ್ಬೇಕು ಅಂತ. ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತ ಹೇಳಿ ತಾವ್ ಹೇಳ್ತೀರಿ. ಇಲ್ಲ, ಮಾತಾಡ್ಸೋಣ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಕೇಳಿಸ್ತಿದ್ಯಾ? ನಮಸ್ಕಾರ. ಎಸ್, ಈಗ ಕಾಲ್ ಕಟ್ ಆಗಿದೆ ಇರಬೇಕು, ಇನ್ನೊಮ್ಮೆ ಟ್ರೈ ಮಾಡಿ ಖಂಡಿತ ಮಾತಾಡಿಸ್ತೀವಿ. ವೃಂದ, ಕೇಳ್ಬೇಕೇನಂತ ಹೇಳಿದ್ರೆ, ಲಾಸ್ಟ್ ಕಾಲರ್ ಮಾತಾಡ್ತಾ ಇದ್ರು ಏನಂತ ಹೇಳಿದ್ರೆ, ಒಂದೆರಡು ದಿನ ನಾವು ಶ್ರದ್ಧಾಂಜಲಿ ಸಭೆಗಳನ್ನ ಮಾಡಿ ಮರ್ತು ಬಿಡ್ತೀವಂತ. ಯಾಕೆ ಹೇಗೆ? ಇದು ನಮ್ಮ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದ್ಯಾ? ನಾವು ಅಂದ್ರೆ ಗೌರವ ಸಮರ್ಪಣೆ ಮಾಡೋದು ಅಂತ ಹೇಳಿದ್ರೆ ಎರಡು ಮೂರು ದಿನಕ್ಕೆ ಮುಗ್ದು ಹೋಯ್ತಾ, ಬಟ್ ಇದನ್ನ ನೆನಪಿಸಿಕೊಳ್ಳುವಂತ ಒಂದು ಪ್ರಯತ್ನ ಆಮೇಲೆ ನಡೆದಿರೋದಿಲ್ಲ, ಅಥವಾ ಇದಕ್ಕೆ ಏನು ಮುಂದೆ ಮಾಡ್ಬೇಕು ಇದ್ರ ಬಗ್ಗೆ ಕೂಡ ಥಿಂಕ್ ಕೂಡ ಮಾಡೋದಿಲ್ಲ. ಯಾಕೆ ಹೇಗೆ? ಈ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮೇಜರ್ ಜನರಲ್ KM ಕಾರ್ಯಪ್ಪನವರು ಇದೇ ವಿಚಾರದಲ್ಲಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ಯುದ್ಧ ಸಂದರ್ಭ ಬರ್ತದೋ ಆಗ ನಾವು ದೇವರನ್ನ ಸಹ ಪ್ರಾರ್ಥಿಸ್ತೇವೆ, ಅದೇ ಸಮಯದಲ್ಲಿ ನಮ್ಗೆ ಸೈನಿಕರದ್ದು ನೆನಪಾಗ್ತದೆ. ಯಾವಾಗ ಯುದ್ಧ ಮುಗ್ದು ಎಲ್ಲವೂ ಮಾಮೂಲಾಗಿ ಸುವ್ಯವಸ್ಥೆ ನಡೀತಾ ಇರ್ತದೋ ಆಗ ದೇವರದ್ದು ನೆನಪೇ ಇರುವುದಿಲ್ಲ, ಸೈನಿಕನನ್ನು ಅಸಡ್ಡೆ ಮಾಡ್ತಾರೆ ಅಂತ ಅವ್ರು ತುಂಬಾ ಬೇಜಾರಲ್ಲಿ ಒಂದ್ ಕಡೆ ಅವ್ರು ಹೇಳಿದ್ರು. ಈಗ ನೀವು ಹೇಳುವಾಗ ನಂಗೆ ಆ ವಿಷಯ ನೆನಪು ಬಂತು, ಅದು ಮಾತ್ರ ಸತ್ಯದ ಸಂಗತಿ. ಈಗ ನಾವು ಸೈನಿಕರ ಬಗ್ಗೆ ಈ 2 ದಿನದಲ್ಲಿ ಮಾಡಿದಂತಹ ಚರ್ಚೆ ಇದ್ರ ಮೊದಲು ನಾವು ಖಂಡಿತ ಮಾಡಿರ್ಲಿಕ್ಕಿಲ್ಲ. ಪ್ರತಿದಿನ ಆಗಿರ್ಬೋದು, ನಾವೀಗ 2 ದಿನ ಎಷ್ಟು ಚರ್ಚೆ ಮಾಡಿದ್ವಿ ಅದ್ರ 1% ನಾವು ಈ ವಿಚಾರವಾಗಿ ಚಿಂತಿಸ್ತಾ ಇರ್ಲಿಲ್ಲ. ನಾವು ನಿಮ್ ಪ್ರಕಾರ ಯಾವ ರೀತಿ ಅರ್ಥಪೂರ್ಣವಾಗಿ ಶ್ರದ್ಧಾಂಜಲಿ ಸಲ್ಲಿಸಬಹುದು ಬಲಿದಾನ ಮಾಡಿರುವಂತಹ ವೀರರಿಗೆ? ಅಂದ್ರೆ ಇನ್ನು ಮುಂದೆ ಇಂತಹ ಸಂದರ್ಭಗಳು ಒದಗಿ ಬಂದ್ರೆ, ಎಲ್ಲಿಯಾದ್ರೂ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾವಾಗೆ ಮುಂದೆ ಹೋಗಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ನಾನು ವೈಷ್ಣವಿ ಹೇಳಿದ ಒಂದು ಪಾಯಿಂಟಿಗೆ, ಅಂದ್ರೆ ಉತ್ತಮವಾದಂತಹ ಹುದ್ದೆಯಲ್ಲಿ ಇದ್ರೂ ಕೂಡ ನಮ್ಮ ಕಾರ್ಗಿಲ್ ಸಂದರ್ಭದಲ್ಲಿ ಮೇಜರ್ ಮಂಗಲ್ ಕುಮಾರ್ ಪಾಂಡೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ರು, ಆದ್ರೆ ತನ್ಗೆ ಇಂಟರ್ವ್ಯೂಸ್ ಬೇಕು ಅಂತ ಹೇಳಿ ಇದು ಸೈನ್ಯಕ್ಕೆ ಸೇರಿ ಇಂಟರ್ವ್ಯೂ ಸಂದರ್ಭದಲ್ಲಿ ಎಲ್ಲಾ ಟೆಸ್ಟ್ ಪಾಸ್ ಆಗಿ ಲಾಸ್ಟ್ ಟೆಸ್ಟ್ ಅಲ್ಲಿ ಕ್ವೆಶನ್ ಕೇಳಿದ್ರಂತೆ, ನೀನು ಯಾಕೆ ಸೈನ್ಯಕ್ಕೆ ಸೇರ್ತಿ ಅಂತ ಹೇಳಿ. ಅಂಡ್ ದ ಆನ್ಸರ್ ವಿಚ್ ಹಿ ಹ್ಯಾಸ್ ಗಿವನ್, ನನ್ಗೆ ಪರಮವೀರ ಚಕ್ರ ಪಡಿಬೇಕು ಎನ್ನುವಂತಹ ಒಂದು ಮಹತ್ತರವಾದ ಆಸೆ ಇತ್ತು, ಅದಕ್ಕೋಸ್ಕರ ನಾನು ಸೈನ್ಯ ಸೇರಿದೆ ಅಂತ ಹೇಳಿ. ಪರಮವೀರ ಚಕ್ರ ಸಿಗುದು ಯಾವಾಗ? ಹುತಾತ್ಮ ಯೋಧರಿಗೆ ಮಾತ್ರ. ಅದೇ ರೀತಿ ಅವರು ಕಾರ್ಗಿಲ್ ಅಲ್ಲಿ ಯುದ್ಧ ಮಾಡಿ ಇಂಡಿಯಾ ಜಯವನ್ನ ಸಿಕ್ಕಿತು ಇಂಡಿಯಾಕ್ಕೆ. ಅದೇ ಸಂದರ್ಭ ಅವರಿಗೆ ಪರಮವೀರ ಚಕ್ರ ಸಹ ಸಿಕ್ಕಿತು. ಈ ರೀತಿಯಾಗಿ ಇಂಥವರ ಸ್ಟೋರೀಸ್ ನಾನು ಆಗ ಹೇಳಿದಾಗೆ ಇದನ್ನು ಓದಿದಾಗ ನಮ್ಗೆ ರೋಮಾಂಚನ ಆಗ್ತದೆ. ಖಂಡಿತ. ನನ್ನ ವಯಸ್ಸಿಗೆ ಮತ್ತೆ ಸೇಮ್ ಕ್ವೆಶನ್ ರಿಪೀಟ್ ಮಾಡ್ಬೇಕು. ಏನಂತ ಹೇಳಿದ್ರೆ, ನಾವು ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಸಿನಿಮಾ ಸ್ಟಾರ್ಸ್, ಅವನ್ನ ನಾವು ಹೀರೋಗಳಂತೇಳಿ ಪೂಜೆ ಮಾಡ್ತೀವಿ, ಪ್ರತಿದಿನ ನೆನಪಿಸ್ಕೊಳ್ತೀವಿ. ಈಗ ಕ್ರಿಕೆಟ್ ಸ್ಟಾರ್ಸ್ ಇರ್ಬೋದು, ಫಿಲಮ್ ಸ್ಟಾರ್ಸ್ನ, ಬಟ್ ಇವ್ರನ್ನ ನೆನೆಯುವಂತ ಪ್ರಯತ್ನಗಳು ಯಾಕಾಗ್ತಿಲ್ಲ?
ತುಂಬಾ ಕಮ್ಮಿ. ಅದೇ ಹೇಳ್ದಂಗೆ ನಮ್ಗೆ ಅದರಿಂದೆಲ್ಲ ಒಂದ್ ರೀತಿ ನಾವು ಹೊರಗಡೆನೇ ಇದೀವಿ ಅನ್ಬೋದು. ದೇಶ ಕಾಯೋದು, ಗಡಿ, ಅದೆಲ್ಲ ಸೈನ್ಯದ ಕೆಲಸ. ನಾವ್ ಅಲ್ವೇನೋ, ನಾವು ಭಾರತೀಯರು ಅಲ್ವೇನೋ ಅಲ್ಲ ಒಂದ್ ಕಡೆ ಇದೀವಿ. ನಮ್ಮ ಜೀವನ ಬೆಳಿಗ್ಗೆ ಹೇಳ್ತೀವಿ, ನಮ್ಗೆ ಹಣ ಸಂಪಾದಿಸಕ್ಕೋ ಏನೆಲ್ಲ ಮಾಡ್ಬೇಕೋ ನಮ್ ಖುಷಿಗೆ ಮಾಡುವಷ್ಟು ಕೆಲಸಗಳನ್ನ ಮಾಡ್ತೀವಿ, ರಾತ್ರಿ ಆಯ್ತಾ ಮಲ್ಕೊಳ್ತೀವಿ. ಬಿಟ್ರೆ ಒಂದಿಬ್ರ ಮೇಲೆ ಗಾಸಿಪ್ ಮಾಡ್ತೀವಿ. ಬಿಟ್ರೆ ದೇಶ ಅಲ್ಲಿ ಏನ್ ಆಗ್ತಾ ಇದೆ, ಅಲ್ಲಿ ಗಡಿ ನಮ್ಗೋಸ್ಕರ ಯಾರೋ ಒಬ್ಬ ಕಾಯ್ತಿದ್ದಾನೆ, ನಮ್ಗೆ ಏನೂ ಆಗ್ಬೇಕಾಗಿಲ್ಲ, ನಮ್ಮ ಸಂಬಂಧಿ ಅಲ್ಲ, ಆದ್ರೂ ಎಲ್ಲಾ ನನ್ನೋರೇ ಅನ್ನೋ ರೀತಿ ಯೋಚನೆ ಮಾಡಿ ಅಲ್ಲಿ ಕಾಯ್ತಿದ್ದಾರೆ. ಆ ಒಂದು ಭಾವನೆಗಳು, ಅವು ಯೋಚನೆಗಳು, ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ಅದಕ್ಕೆ ಸರಿಯಾಗಿ ಅದಕ್ಕೆ ಯಾವ್ದೇ ರೀತಿಯ ಸಂದರ್ಭ ಕೂಡ ನಮಗ್ ಬರ್ತಾನೆ ಇಲ್ಲ. ಮನೆಯಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಬೇರೆ ಬೇರೆ ವಿವಿಧ ಎಲ್ಲ ಇದನ್ನ ಸಿನಿಮಾಗಳಲ್ಲಿ ಎಷ್ಟು ಜನ ಬರ್ತಾರೆ. ಇತ್ತೀಚೆಗೆ ಒಂದೆರಡು ಸಿನಿಮಾಗಳು ಬರ್ತಿದಾವೆ. ಉರಿ ಅಂತ ಮೂವಿ ಇರ್ಬೋದು, ಅದ್ರಲ್ಲಿ ಎಲ್ಲಿ ನಿಮ್ಗೆ ಈ ಸೈನ್ಯದಲ್ಲಿ ಅವ್ರ ಜೀವನದ ಬಗ್ಗೆ ತೋರಿಸುವಂತದ್ದು, ಅದನ್ನೆಲ್ಲ ಬಿಟ್ರೆ ಅವ್ರನ್ನೆಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡಿದೀವಿ. ಅವ್ರ ಬಗ್ಗೆ ಯಾವ್ದೇ ರೀತಿಯ ಮಾತುಕತೆ ಇಲ್ಲ, ಚರ್ಚೆ ಇಲ್ಲ. ನಮ್ಗೋಸ್ಕರ ದುಡಿತಿದ್ದಾರೆ. ಅವ್ರ ಮೇಲೆ ಒಂದು ರೀತಿಯಾಗಿ ನಮ್ಮ ಒಳ್ಳೆ ಭಾವನೆಗಳು ಬೆಳೆಯುವಂತ ಯಾವುದೇ ಒಂದು ಪ್ರಯತ್ನನೇ ಇಲ್ಲ. ಖಂಡಿತ. ಎಸ್. ಈಗ ವೃಂದ ಅವರು, ನಿಮ್ಮ ಯೋಧರ ಬಗೆಗಿನ ಗೌರವದ ಭಾವನೆ ಅಕ್ಷರ ರೂಪಕ್ಕೆ ಇಳಿದಿದೆ ಅಲ್ವಾ, ಅದನ್ನ ಪ್ರಸ್ತುತ ಮಾಡ್ತೀರಾ? ಅದೇ, ಇದು ನಿನ್ನೆ ಮತ್ತೆ ಮೊನ್ನೆ ಕುತ್ಕೊಂಡು ಒಂಚೂರು ಯೋಚನೆ ಮಾಡಿ ಏನೋ ಒಂದು ಬರಿಬೇಕು ಅಂತ ಆಯ್ತು. ಇಡೀ ಸೈನಿಕರ ಒಂದು ಜೀವನ, ಅದೇ ರೀತಿ ಕಾರ್ಗಿಲ್ ಸಮಯ ಎಲ್ಲವನ್ನು ಸೇರಿಸಿಕೊಂಡು ಒಂದು ಸಣ್ಣ ಪೋಯಂ ಬರ್ತಿದ್ದಾನೆ. ಭಾರತಾಂಬೆಯ ಮಡಿಲಲ್ಲಿ ನೀಲ ಬಾನಂಗಳದಿ ಕಾರ್ಮೋಡ ಕವಿದಿದೆ, ಆಕ್ರೋಶ ಕೋಪ ಮೌನವದು ತಾಳಿದೆ, ಸುತ್ತಮುತ್ತಲೂ ಕತ್ತಲೆಯು ಆವರಿಸಿದೆ, ಹಗಲು ಹೊತ್ತು ಕೂಡ ಇರುಳೆನಿಸಿ ಬಿಟ್ಟಿದೆ. ಭಾರತಾಂಬೆಯ ಮಡಿಲಲ್ಲಿ ನಿಂತಿಹನು ಯೋಧ, ಭಾರತೀಯರ ರಕ್ಷಣೆಗೆ ಯಾವಾಗಲೂ ಬದ್ಧ. ನಾಲ್ಕು ಗೋಡೆಗಳ ನಡುವೆ ಬದುಕುವ ನಮಗೆ ನಿಂತಿರುವನು ಸಿದ್ಧ ತಡೆಗೋಡೆಯ ಹಾಗೆ. ಸುರಿಯುವ ಮಳೆಯಲ್ಲಿ ನಡುಗುತ್ತಿರುವ ಚಳಿಯಲ್ಲಿ ಎಷ್ಟೇ ದೂರ ಸಾಗಿದರೂ ದಣಿವಿಲ್ಲ, ನಡೆದ ಹಾದಿಗೆ ಕೊನೆಯೇ ಇಲ್ಲ. ಅಂದು ಹೋರಾಡಿ ತೋರಿಸಿದೆವು ನಮ್ಮ ವೀರತನ, ಇಂದು ವೈರಿಗಳು ತೋರಿಸಿದರು ಅವರ ಹೇಡಿತನ. ಕಪ್ಪು ತಂಪು ನೆಲದ ಮೇಲೆ ಹರಿಯುತ್ತಿರುವ ರಕ್ತದೋಕುಳಿ, ಕಣ್ಣಂಚಿನಲ್ಲಿ ಜಾರುತ್ತಿರುವ ಕಂಬನಿಯ ಕೋಡಿ. ಹಸಿದ ಹೊಟ್ಟೆಗೆ ಹಾಲೆರೆದಷ್ಟೇ ಹಿತಕರವಾಗಲಿದೆ, ಉಗ್ರರ ಮರಣ ವ್ಯರ್ಥವಾಗಲಾರದು, ವೀರ ಯೋಧರ ಅಮೂಲ್ಯ ಪ್ರಾಣ. ಕನ್ನ ಹಾಕದಿರು ಭಾರತದ ಕಂದರಕ್ಕೆ, ಕಲ್ಲೆಸೆಯದಿರು ಭಾರತದ ಕನ್ನಡಿಗೆ. ಕಲ್ಲನ್ನು ಹೂವಾಗಿ ಅರಳಿಸು, ತಿಳಿಸು ಮತಿಭ್ರಾಂತರಿಗೆ, ಇದು ಭಾರತದ ನೆಲವೆಂದು, ಏಕತೆಯ ಬೀಡೆಂದು. ತುಂಬಾ ಸೊಗಸಾಗಿದೆ. ಒಂದು ಅರ್ಥಪೂರ್ಣವಾದ ಒಂದು ಗೌರವ ಸಮರ್ಪಣೆ ಅಥವಾ ಶ್ರದ್ಧಾಂಜಲಿ ಸಮರ್ಪಣೆ ಅಂತ ಹೇಳ್ಬೋದು. ಬಹಳ ಸೊಗಸಾಗಿ ಬರೆದಿದ್ದೀರಿ. ನಾನು ಕೇಳುವಂಥದ್ದು ಏನಂತ ಹೇಳಿದ್ರೆ, ಈ ಒಂದು ಕವನ ತಾವು ಒಂದು ತಮ್ಮ ಕಲ್ಪನೆ ಅಂತ ಹೇಳಿದ್ರೆ ಹೀಗಿರುತ್ತೆ ಯುದ್ಧ ಅಂತ ಹೇಳಿದ್ರೆ ಅಲ್ಲಿಯ ಸಿಚುವೇಶನ್ ಅಥವಾ ಅಲ್ಲಿನ ವಾತಾವರಣ ಹೀಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ತಾವು ಬರ್ದಿರುವಂಥದ್ದು. ಯಾವತ್ತಾದ್ರೂ ಒಬ್ಬ ಸೈನಿಕನನ್ನ ಭೇಟಿ ಆಗುವಂತ ಅವಕಾಶ ಸಿಕ್ಕಿತ್ತಾ? ಅವ್ರ ಹತ್ರ ಒಂದು ಚರ್ಚೆ ಮಾಡಿದ್ರೆ ಅಲ್ಲಿನ ಜೀವನ ಹೇಗಿರುತ್ತೆ, ಯಾವತ್ತಾದ್ರೂ ಆ ಒಂದು ಅವಕಾಶ ಸಿಕ್ಕಿತ್ತಾ ನಿಮ್ಮ ಲೈಫಲ್ಲಿ? ನಮ್ಮ ಫ್ಯಾಮಿಲಿಯಲ್ಲೇ 2-3 ಜನ ಇದ್ದಾರೆ ರಿಲೇಟಿವ್ಸ್, ಬಟ್ ತುಂಬಾ ದೂರದ ರಿಲೇಟಿವ್ಸ್. ಹೆಚ್ಚಾಗಿ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈವನ್ ನನ್ನ ಆಫೀಸ್ ಅಲ್ಲಿ, ಈಗ ವರ್ಕ್ ಮಾಡುವ ಆಫೀಸ್ ಅಲ್ಲಿ ನನ್ನ ಕೊಲೀಗ್ ನ ಅಜ್ಜ, ಅವರು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಯುದ್ಧವನ್ನ ಮಾಡಿದವರು. ಅವರಿಗೊಂದು ಬಯಕೆ ಇತ್ತು, ನನ್ನ ಮನೆಯಲ್ಲಿ ನನ್ನ ಇನ್ನೊಬ್ಬ ಯಾರಾದ್ರೂ ಮನೆಯವರು ಸೇರ್ಬೇಕು ಇಂತಹ ಸೈನ್ಯಕ್ಕೆ ಅಂತ ಹೇಳಿ. ಸೊ ಅವರ ಮೊಮ್ಮಗನು ಸಹ ಈಗ ಸೈನ್ಯದಲ್ಲಿ ಇದ್ದಾರಂತೆ. ಸೊ ಅದೇ ರೀತಿ ಅನೇಕ ಕಡೆಗಳಲ್ಲಿ ಸೈನಿಕರನ್ನ ಹತ್ತಿರದಿಂದ ನಂಗೆ ಮಾತಾಡಿಸುವ ಅವಕಾಶ ಇಷ್ಟ ತನಕ ಸಿಗ್ಲಿಲ್ಲ. ನೋಡಿದ್ದೇನೆ ಅವರನ್ನಷ್ಟೇ, ಮಾತಾಡಿಸುವ ಅವಕಾಶ. ಈಗ ಕುತೂಹಲ ಇದೆ, ಅಲ್ಲಿನ ಜೀವನ ಹೇಗಿರುತ್ತೆ, ಅವ್ರು ಹೇಗಿರ್ತಾರೆ, ಅದ್ರ ಬಗ್ಗೆ ಅವ್ರನ್ನ ನೇರವಾಗಿ ಕೇಳ್ಬೇಕು ಅನ್ನೋಂಥ ಒಂದು ಕುತೂಹಲ, ಆಸಕ್ತಿ ಖಂಡಿತ ಇದೆ. ಓಕೆ, ನಾನು ವೈಷ್ಣವಿನ ಅದೇ ಪ್ರಶ್ನೆ ಕೇಳ್ತೀನಿ. ಸೊ ನಿಮ್ಗೆ ಯಾರಾದ್ರೂ ಸೈನಿಕರ ಸಂಪರ್ಕ ಸಿಕ್ಕಿತ್ತಾ? ಅವ್ರ ಜೊತೆ ಕೇಳಿದ್ರಾ ನೀವು ಅಲ್ಲಿ ಹೇಗಿರುತ್ತೆ ಜೀವನ? ಇಲ್ಲ, ಅಷ್ಟೊಂದು ಪುಣ್ಯ ಮಾಡಿಲ್ಲ. ಸೊ ಇದುವರೆಗೂ ಡೈರೆಕ್ಟ್ ಆಗಿ ಹತ್ರದಿಂದ ಹೋಗಿ ಕೇಳುವಷ್ಟು ನಮ್ಗೆ ಅವಕಾಶ ಸಿಕ್ಕಿಲ್ಲ. ಆದ್ರೆ ಅವ್ರು ಇದೇ ರೀತಿ ಕೆಲವು ಕಾರ್ಯಕ್ರಮಗಳಲ್ಲಿ ಬಂದಾಗ ಅಲ್ಲಿನ ವಾತಾವರಣ ಹೇಗಿರುತ್ತೆ, ಅಲ್ಲಿ ಜೀವನ ಹೇಗಿರುತ್ತೆ, ಅವ್ರ ಯೋಚನೆಗಳು ಹೇಗಿರ್ತವೆ, ಇದೆಲ್ಲ ಅವ್ರು ಹೇಳುವಂತದನ್ನ ಕೇಳಿದ್ದೀನಿ. ಆ ಸಭೆಯಲ್ಲಿ ಅವ್ರು ನಿಂತು ಅವ್ರ ಜೀವನದ ಕಥೆಗಳನ್ನ ಹೇಳುವಂತದನ್ನ ಅವಾಗ ಕೇಳಿದ್ದೀನಿ ನಾನು. ಅವ್ರ ರೀತಿ ಹೇಗಿರುತ್ತೆ, ಅಲ್ಲಿಂದ ಮನೆಯಿಂದ ಹೊರಟಾಗ ಹೇಗಿರುತ್ತೆ, ಅಲ್ಲಿ ಅವರ ಹಿರಿಯ ಅಧಿಕಾರಿಗಳು ಇವ್ರಿಗೆ ಯಾವ ರೀತಿಯಾಗಿ ಆರ್ಡರ್ ಮಾಡ್ತಾರೆ, ಅದನ್ನ ಇವ್ರು ಯಾವ ಮನಸ್ಥಿತಿಯಲ್ಲಿ ಪಾಲಿಸ್ತಾರೆ, ಅವ್ರ ಯುದ್ಧಕ್ಕೆ ಹೋಗುವಾಗ ಅವ್ರ ಮನಸ್ಸಲ್ಲಿ ಹೇಗಿರುತ್ತೆ, ಯಾವ ರೀತಿಯ ಆಸೆ ಪ್ರೀತಿ ಆಕಾಂಕ್ಷೆಗಳು, ಒಂದು ಧೈರ್ಯ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ನಾಳೆ ಯೋಚನೆ ಮಾಡಿದ್ರೆ ಈ ಯುದ್ಧ ವಿನ್ ಆಗ್ಬೇಕು, ನಾವು ನಮ್ಮ ನಂಬ್ಕೊಂಡಿರುವಂತಹ ಏನ್ ಈ ಭಾರತೀಯರಿದ್ದಾರೆ ಅವರೆಲ್ಲರ ಸುರಕ್ಷತೆಯನ್ನು ನಾವು ಕಾಪಾಡಬೇಕು ಅನ್ನೋ ಒಂದು ಆಸೆಯಿಂದ ಹೋಗಿ ಏನ್ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನ ಕೇಳಿದ್ದೀನಿ ನಾನು. ಖಂಡಿತ. ಅವರಿಂದ ಈಗ ನನಗೆ
ಹಾಗೆ ಅಲ್ಲಿ ಗಡಿಭಾಗದಲ್ಲಿ ಸೇನೆಗೆ ತುಂಬ ಜನ ಯುವಕರ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಆದರೆ ಈ ಕಡೆ ನಾವು ನೋಡ್ಬೇಕಂತ ಹೇಳಿದರೆ ತುಂಬ ಸೇಫ್ ಇದ್ದಾರೆ, ಜನ ಎಲ್ಲ ತುಂಬ ಸೇಫ್ ಇದ್ದಾರೆ. ಬಟ್ ಜೀವನನ ಯುವಕರು ತುಂಬ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಕುಡ್ತಾ ಇರ್ಬೋದು, ಧೂಮಪಾನ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅಥವಾ ಬೇರೆ ರೀತಿಯ ವ್ಯಸನಗಳಿಗೆಲ್ಲ ಬಲಿ ಆಗ್ತಾ ಇದ್ದಾರೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲವೂ ನಮ್ಮ ಮನಸ್ಥಿತಿಯ ಮೇಲೆ. ಇಂತಹ ವ್ಯಸನಗಳಿಗೆ ನಾವು ಹೋಗ್ಬಾರ್ದು. ಎಲ್ಲವೂ ನಮ್ಮೊಳಗೆ ಇದೆ. ನಾನು ಎಂತಾದ್ರೂ ಒಳ್ಳೆ ಕೆಲಸ ಮಾಡಬೇಕು, ಅಲ್ಲಿ ಅವರು ಅಷ್ಟು ಕಷ್ಟಪಡ್ತಿದ್ದಾರೆ, ನಾವು ಅಟ್ಲೀಸ್ಟ್ ಸ್ವಲ್ಪ ಅದು ನಮ್ಮಿಂದ ಏನಾಗ್ತದೆ ಅಷ್ಟನ್ನು ನಾನು ಮಾಡಬಹುದು ಎನ್ನುವಂತಹ ಮನಸ್ಥಿತಿ ನಮ್ಮೊಳಗೆ ಇದ್ರೆ, ಈಗ ನಮ್ಮ ದೇಶದ ಒಳಗೆ ಅತ್ಯಂತ ದೇಶದ್ರೋಹಿಗಳಿದ್ದಾರೆ. ಅಂತವರಿಂದಲೇ ಹೊರಗಿನದನ್ನು ನಾವು ನಮ್ಗೆ ನಾಶ ಮಾಡಲು ಏನು ಕಷ್ಟ ಇಲ್ಲ, ಹೇಗೆ ಸಹ ಮಾಡ್ಬೋದು. ಬಟ್ ನಮ್ಮ ಒಳಗೆ ಇರುವಂತಹ ಅನೇಕ ದೇಶದ್ರೋಹಿಗಳು, ಗೋಮುಖ ವ್ಯಾಘ್ರ, ಅವರನ್ನು ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ. ಅಂತವರು ತಮ್ಮ ಮನಸ್ಥಿತಿ ನಾವು ಹೇಳಿ ಏನಾಗುದಿಲ್ಲ, ತಮ್ಮ ಮನಸ್ಸಿಗೆ ಅನಿಸ್ಬೇಕು ಇದು ನನ್ನ ದೇಶ, ನಾನು ಈ ರೀತಿಯಾಗಿ ಯಾವುದೇ ರೀತಿಯ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬಾರ್ದು, ಹೋಗ್ಬಾರ್ದು ಎನ್ನುವಂತಹ ಆ ಪರಿಕಲ್ಪನೆ ನಮ್ಮಲ್ಲಿ ಬಂದ್ರೆ ಇಂತಹ ಸಂದರ್ಭ ನಮ್ಗೆ ಎದುರು ಆಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯೇ ಸಿಗುವುದು ಜಗದಲ್ಲಿ, ಧರೆಯೇ ಉರಿದು ನಿಂತರೂ ಸಾಗಿ ಬಾ, ಹಠವ ಬಿಡದೆ ಎದುರು ನಿಲ್ಲುವ, ಧೀರ 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 ಧೀರಾಯಿಸುತ್ತಲ, ಧೀರ 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 ಧೀರಾಯಿಸುತ್ತಲ, ಧೀರ 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 ಧೀರಾಯಿಸುತ್ತಲ, ಧೀರ 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 ಧೀರಾಯಿಸುತ್ತಲ.